ಇದೆ ಇದೆ, ನಿಮಗೆ ಬೇಕಿತ್ತಾ? ರೂಮಲ್ಲಿದೆ. ಒಂದು 5 ನಿಮಿಷ ನೋಡ್ಬಿಟ್ಟು ಫೋನ್ ಮಾಡ್ತೀನಿ. ಸರಿ ಸರಿ. ಹಾಂ, ಬೇಡ, ಇಲ್ಲಿಟ್ಟರೆ ಅಮ್ಮ ಅವಾಗವಾಗ ಈ ಡೋರ್ನ ಓಪನ್ ಮಾಡ್ತಾ ಇರ್ತಾರೆ. ಅಲ್ಲ, ರುದ್ರ ನೋಡಿದ್ರೆ ಅಣ್ಣ ಕರಿತಾ ಇದ್ದಾನೆ ಅಂತ ಹೇಳ್ದ. ವಿಷ್ಣುನ್ ಕೇಳಿದ್ರೆ ನಾನು ಕರೆದಿಲ್ಲ ಅಮ್ಮ ಅಂದ. ಇದರಲ್ಲಿ ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಯಾರು ನಿಜ ಹೇಳ್ತಾ ಇದ್ದಾರೆ ಒಂದು ಗೊತ್ತಾಗ್ತಿಲ್ವಲ್ಲ. ನನಗನ್ಸುತ್ತೆ ರುದ್ರನೇ ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಅಷ್ಟಕ್ಕೂ ರುದ್ರ ಯಾಕೆ ನನ್ನ ಹತ್ರ ಸುಳ್ಳು ಹೇಳಬೇಕು? ಇಲ್ಲೇನೋ ಮಾಡ್ತಾ ಇದೆಯಾ ನೀನು? ಏನಿಲ್ಲ ಅಮ್ಮ, ನಿನ್ನೆ ನೋಡೋಣ ಅಂತ ಬಂದೆ. ನನ್ನ ನೋಡೋದಿಕ್ಕ? ಯಾಕೆ, ಏನು ವಿಷಯ? ವಿಷಯ ಏನಿಲ್ಲ, ಜಸ್ಟ್ ಊಟ ಮಾಡಿದ್ರ ಅಂತ ಕೇಳೋದಕ್ಕೆ ಬಂದೆ ಅಷ್ಟೇ. ನನ್ನ ಊಟ ಮಾಡ್ತೀಯಾ ಅಂತ ಕೇಳೋದಕ್ಕೆ ಬಂದ್ಯಾ? ಆಶ್ಚರ್ಯವಾಗಿದೆ. ಇವತ್ತು ಸೂರ್ಯ ಪೂರ್ವದಲ್ಲಿ ಹುಟ್ಟೋದ ಬದಲು ಪಶ್ಚಿಮದಲ್ಲಿ ಹುಟ್ಟಿದಾನೇನೋ ಅಂತ ನನಗೆ ಅನುಮಾನ ಬರ್ತಾ ಇದೆ. ಯಾಕಮ್ಮ ಹಾಗೆ ಹೇಳ್ತಾ ಇದೆಯಾ? ಮತ್ತಿನ್ನೇನು, ಯಾವತ್ತೂ ಅಮ್ಮನ ಮೇಲೆ ಇಷ್ಟೊಂದು ಕಾಳಜಿ ತೋರಿಸ್ತಲೇ ಇರೋನು ಇವತ್ತು ಇಷ್ಟೊಂದು ಕಾಳಜಿ ತೋರಿಸ್ತಾ ಇದೆಯಲ್ಲ, ಇನ್ನೇನು ಹೇಳು. ಯಾಕೆ ಕೇಳೋದು ತಪ್ಪು ಅನ್ನೋಗಿದ್ರೆ ಇನ್ಮೇಲೆ ಕೇಳಲ್ಲ ಬಿಡು. ಕೇಳೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಹೌದು, ವಿಷ್ಣು ಕರ್ದ ಅಂತ ಅಷ್ಟೊಂದು ಅರ್ಜೆಂಟಾಗಿ ಹೇಳಿ ಕಳಿಸ್ತೀಯಲ್ಲ, ಯಾಕೆ? ನಾನು ಸುಳ್ಳು ಹೇಳದ್ನ? ಇಲ್ಲಮ್ಮ, ಅಣ್ಣ ಕರೆದಿದ್ದಕ್ಕೆ ಹೇಳಿದ್ದು. ಮತ್ತೆ ವಿಷ್ಣು ನಾನು ಕರ್ದೇ ಇಲ್ಲ ಅಂತ ಹೇಳ್ದ? ಹೌದಾ? ಮತ್ತೆ ಅಣ್ಣ ಅಮ್ಮ ಅಮ್ಮ ಅಂತ ಕೂಗ್ದಾಗ ನನಗೆ ಕೇಳಿಸ್ತಲ್ಲ, ಅದಕ್ಕೆ ಬಂದು ನಾನು ನಿನ್ನ ಹತ್ರ ಹೇಳಿದೆ. ಸರಿ ಅಮ್ಮ, ನಂಗೆ ನಿದ್ರೆ ಬರ್ತಿದೆ, ನಾನು ಹೋಗಿ ಮಲ್ಕೋತೀನಿ. ಗುಡ್ ನೈಟ್. ಯಾಕೋ ಇವನು ತುಂಬ ವಿಚಿತ್ರವಾಗಿ ಆಡ್ತಿದ್ದಾನಲ್ಲ. ಇವನು ಮಾತಾಡೋದು ನೋಡಿದ್ರೆ ಇವನು ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಇದ್ದಾನೆ ಅನ್ಸುತ್ತೆ. ಅಷ್ಟಕ್ಕೂ ಇಷ್ಟೊತ್ತಲ್ಲಿ ನನ್ನ ರೂಮ್ಗೆ ಯಾಕೆ ಬಂದಿದ್ದ? ಇಲ್ಲಿ ಏನು ಕೆಲಸ ಇವನಿಗೆ? ಅಮೃತ, ನಿನ್ನ ಸ್ನಾನ ಆಯ್ತಾ? ಯಾಕೆ? ಸ್ನಾನ ಆಗಿದ್ರೆ ಇವತ್ತು ನೀನೇ ದೇವ್ರ ಪೂಜೆ ಮಾಡಿಬಿಡು. ನಾನು ಪೂಜೆ ಮಾಡಲ್ಲ. ಇನ್ಯಾವತ್ತೂ ನಾನು ಆ ದೇವರಿಗೆ ಪೂಜೆ ಮಾಡಲ್ಲ. ಯಾಕಮ್ಮ, ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ದೇವ್ರ ಮೇಲೆ ನಿನಗಿದ್ದ ಭಕ್ತಿ, ಅವನ ಮೇಲಿದ್ದ ನಂಬಿಕೆ ನೋಡಿ ನನಗೆ ಎಷ್ಟು ಸಂತೋಷ ಆಗಿತ್ತು ಗೊತ್ತಾ? ಹೀಗೆ ನೋಡಿದ್ರೆ ಇದ್ದಕ್ಕಿದ್ದಾಗೆ ನಾನು ದೇವ್ರ ಪೂಜೆ ಮಾಡಲ್ಲ ಅಂತ ಹೇಳ್ತಿದ್ಯಲ್ಲ, ಯಾಕಮ್ಮ, ಏನಾಯ್ತು? ಯಾಕೆ ಏನು ಅಂತ ಕೇಳಬೇಡಿ, ಇಷ್ಟ ಇಲ್ಲ ಅಷ್ಟೇ. ಇದೇನಮ್ಮ, ಇದ್ದಕ್ಕಿದ್ದಾಗೆ ದೇವ್ರ ಮೇಲೆ ಇಷ್ಟೊಂದು ಕೋಪ? ನಿನ್ನೆ ಇಡೀ ದಿನ ದೇವ್ರ ಧ್ಯಾನ ಮಾಡ್ತಾ ಇದ್ದೆ. ಹೌದು, ಆದರೆ ಧ್ಯಾನ ಮಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಒಳ್ಳೆಯವ್ರಿಗೆ ಸಹಾಯ ಮಾಡಲ್ಲ ಅವನು. ನ್ಯಾಯಕ್ಕೆ ಅವನಿಂದ ಬೆಲೆ ಸಿಗಲ್ಲ. ದೇವರಿಗೆ ಅನ್ಯಾಯ ಮಾಡೋರ ಮೇಲೇನೆ ಮೋಹ ಜಾಸ್ತಿ. ಮನೆ ಮುರಿಯೋಕೆ ಹೊಂಚಾಗ್ತಿರೋರ ಮೇಲೇನೆ ಅವನಿಗೆ ಪ್ರೀತಿ ಜಾಸ್ತಿ. ಪ್ರೀತಿಗೆ, ಭಕ್ತಿಗೆ, ಪೂಜೆಗೆ ಒಲಿಯೋನಲ್ಲ ಆ ದೇವರು. ಅವನು ಈ ಕಲಿಗಾಲಕ್ಕೆ ತಕ್ಕ ಹಾಗೆ ನಡ್ಕೋತಿದ್ದಾನೆ. ಮೋಸ ಮಾಡೋರ ಮೇಲೇನೆ ಮಮಕಾರ ಜಾಸ್ತಿ ಅವನಿಗೆ. ಪಾಪ ಮಾಡೋರ್ಗೇನೆ ಆ ಪರಮಾತ್ಮ ಶ್ರೀರಕ್ಷೆ. ಸತ್ಯವಂತರಿಗೆ ಇದು ಕಾಲ ಅಲ್ಲ. ಆ ದೇವ್ರೇನಿದ್ರು ಕೆಟ್ಟವ್ರಿಗೆ ಒಲಿಯೋದು, ಅವ್ರಿಗೆ ಸಹಾಯ ಮಾಡೋದು. ನಿಸ್ಸಹಾಯಕರಿಗೆ ಸಹಾಯ ಮಾಡೋ ಹೃದಯ ಅವನಿಗಿಲ್ಲ. ಅಮೃತ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ದೇವ್ರನ್ನ ಹೀಗೆಲ್ಲ ಬೈಕೊಳ್ಳೋದು ತಪ್ಪು.
ಖಂಡಿತ ದೇವರು ಕೆಟ್ಟೋರ್ ಪರ ಇರಲ್ಲಮ್ಮ. ನಿನಗೆ ಕಷ್ಟ ಬಂತು ಅಂತ ದೇವ್ರನ್ನ ದೂರೋದು ತಪ್ಪಲ್ವಾ? ಅಷ್ಟಕ್ಕೂ ಈಗ ಏನು ಅನ್ಯಾಯ ಆಯಿತು ಅಂತ ದೇವ್ರ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಹೇಳು? ಸರಿಯಾಗಿ ಹೇಳಿದೆ ಸರೋಜ. ಅಲ್ಲ, ಇಡೀ ದಿನ ದೇವ್ರ ಕೋಣೆ ಬಿಟ್ಟು ಆಚೆ ಬರ್ತಿರ್ಲಿಲ್ಲ ಇವಳು. ಈಗ ನೋಡಿದ್ರೆ ಬಾಯಿಗೆ ಬಂದಾಗ ಬೈತಾ ಇದ್ದಾಳೆ ದೇವ್ರನ್ನ. ನಾನು ಹಾಗೆ ಬೈಕೊಳ್ಳೋದು. ನನ್ನ ಮುಂದೆ ದೇವ್ರ ವಿಷಯ ಮಾತಾಡಬೇಡಿ, ಪೂಜೆ ಮಾಡು ಅಂತಲೂ ಹೇಳಬೇಡಿ. ಅವ್ನು ಕಂಡ್ರೆ ನನಗಾಗಲ್ಲ. ಇನ್ಮೇಲೆ ಆ ದೇವರು ನನ್ನ ಪಾಲಿಗಿಲ್ಲ. ಏನು ಸರೋಜ ಇವಳು ಹೀಗೆ ಮಾತಾಡ್ತಾ ಇದ್ದಾಳೆ? ಗೊತ್ತಿಲ್ಲ ಮಾವ, ಅದನ್ನು ಅವಳ ಹತ್ರನೇ ಕೇಳಬೇಕು. ಅದು ಗೊತ್ತಾಗಬೇಕು ಅಂದರೆ ನಾನು ಫಿಕ್ಸ್ ಮಾಡಿರೋ CC ಕ್ಯಾಮ್ರಾ ರೆಕಾರ್ಡಿಂಗ್ ನೋಡಬೇಕು. ಅವಳು ರೂಮಿಂದ ಆಚೆ ಹೋದ ತಕ್ಷಣ ಅದನ್ನು ತೆಗೆದುಕೊಂಡು ಬರಬೇಕು. ಎಸ್. ಅಪ್ಪ ದೇವ್ರೆ, ಇವತ್ತು ನನ್ನ ದೊಡ್ಡ ಆಪತ್ತಿಂದ ಕಾಪಾಡಿಬಿಟ್ಟೆ. ಇಲ್ಲ ಅಂದಿದ್ರೆ ನಾನು ವಿಕ್ರಮ್ ಅವ್ರ ಕೈಲಿ ಸಿಗಾಕೊಂಡ್ಬಿಡ್ತಾ ಇದ್ದೆ. ಹೌದು, ವಿಕ್ರಮ್ ಅವ್ರು ಯಾಕೆ ನಮ್ಮನೆಗೆ ಬಂದಿದ್ರು? ಅವ್ರಿಗೇನಾದ್ರು ನಾನು ವಿಷ್ಣು ಅವ್ರ ಮಗ ಅಂತ ಗೊತ್ತಾಗಿ ಸುಳ್ಳು ಹೇಳಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಅಂತ ಅಪ್ಪನ ಹತ್ರ ಕಂಪ್ಲೇಂಟ್ ಹೇಳಕ್ಕೆ ಬಂದಿದ್ರಾ? ಹಾಗೇನಾದರೂ ಆದರೆ ನನ್ನ ಕತೆ ಶಂಭೋ ಶಂಕರ. ಹೇ ಅರ್ಜುನ್, ಎದ್ದೇಳ ಮೇಲೆ ನಿನ್ನ ಮಾತಾಡ್ಸಿರೋದು. ಅಪ್ಪ ಕರಿತಿದ್ರೆ ಬಾ. ನಾನು ಎಲ್ಗೂ ಬರಲ್ಲ, ನನಗೆ ನಿದ್ದೆ ಬರ್ತಿದೆ, ಮಲಗಬೇಕು. ನೋಡು, ಈ ಕಳ್ಳಾಟ ಎಲ್ಲ ಬೇಡ, ಬಾ ಸುಮ್ಮನೆ. ಈಗ ನೀನೇನಾರು ಬರ್ದೇ ಇರೋ, ಆಮೇಲಿದೆ ಮಾರಿ ಹಬ್ಬ ಅಪ್ಪನಿಂದ ನಿಮಗೆ. ಲೋ ಅಣ್ಣ, ನೀನೇ ಅಪ್ಪಂಗೆ ಏನಾದರೂ ಹೇಳಿ ಕನ್ವಿನ್ಸ್ ಮಾಡೋ. ಖಂಡಿತ ನನ್ನ ಕೈಲಿ ಕೆಲಸ ಆಗಲ್ಲಪ್ಪ. ಅಪ್ಪ ನಾನೇನೇ ಹೇಳಿದ್ರು ಮಾತು ಕೇಳಲ್ಲ. ನೀನು ಬರಲೇಬೇಕಂತೆ. ಅಕಸ್ಮಾತ್ ನೀನು ಬರದೇ ಇರೋ, ಅಪ್ಪನೇ ಇಲ್ಲಿಗೆ ಬರ್ತಾರೆ. ಆಮೇಲೆ ಏನಾಗುತ್ತೆ ಅಂತ ನಿನಗೆ ಗೊತ್ತಲ್ಲ. ಲೋ ಬ್ರದರ್, ನೀನು ಹೀಗೆ ಹೇಳಿದ್ರೆ ಹೇಗೆ ಹೇಳು? ನನ್ನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ನನಗೆ ಹೆಲ್ಪ್ ಮಾಡೋ. ನೋಡಪ್ಪ, ನನ್ನ ಕಡೆಯಿಂದ ಏನೇನು ಹೆಲ್ಪ್ ಮಾಡೋಕ್ಕಾಗುತ್ತೋ ಇಷ್ಟು ದಿವಸ ಅದೆಲ್ಲ ಮಾಡಿದ್ದೀನಿ. ಆದರೆ ಈಗ ಕರ್ಣ, ಎಷ್ಟೊತ್ತು ಬೇಗ ಕರ್ಕೊಂಡು ಬಾ. ಹಾಪ ಬಂದೆ. ನೋಡಿದ್ಯಾ, ಅಪ್ಪ ಕರಿತಿರೋದು ಕೇಳಿಸ್ಕೊಂಡ್ಯಾ? ಇನ್ನು ನನ್ನಿಂದ ಏನು ಮಾಡೋದಕ್ಕಾಗಲ್ಲ. ಐ ಆಮ್ ಕಂಪ್ಲೀಟ್ಲಿ ಹೆಲ್ಪ್ಲೆಸ್ ಬ್ರೋ. ಈಗ ನಿನ್ನ ಹಣೆ ಬರಹ. ಅಪ್ಪ ಕರಿತಿರೋದಂತೂ ಕೇಳಿಸ್ಕೊಂಡಿದ್ಯಾ? ಇನ್ನು ಬರೋದು ಬಿಡೋದು ನಿನಗೆ ಬಿಟ್ಟಿದ್ದು. ಅಪ್ಪ ಕರೆದ್ರಂತೆ? ಹಾಂ, ಇವರು ವಿಕ್ರಮ್ ಅಂತ, ನಾನು ಹೊಸ ಬಿಸ್ನೆಸ್ ಪಾರ್ಟ್ನರು. ನಿನಗೆ ಇಂಟ್ರೊಡ್ಯೂಸ್ ಮಾಡಿಸೋಣ ಅಂತ ಕರೆಸಿದೆ. ಯಾಕೆ, ಏನಾಯಿತು? ಹುಷಾರಿಲ್ವಾ? ಅರ್ಜುನ್ ಜೀವನದಲ್ಲಿ ಸರ್ಪ ಪ್ರವೇಶ ಆಗಿದೆ ಅಂದಂಗಿತ್ತು. ಏನತ್ತೆ ಅದು? ಯಾವ ಸರ್ಪ ಪ್ರವೇಶ ಆಗಿದೆ? ಅಮೃತ ನೆನ್ನೆ ಮನೆಯಲ್ಲಿ ಇರಲಿಲ್ಲ ಅನ್ನೋದಕ್ಕೆ ಒಂದು ಬಲವಾದ ಸಾಕ್ಷಿ ಸಿಕ್ಕಿದೆ. ಸಾಕ್ಷಿನ? ಯಾರದು? ಅರ್ಜುನ್. ಅರ್ಜುನ? ಅವನೇನು ನೋಡ್ದಂತೆ? ತಕ್ಷಕವನನ? ಅಮೃತ, ಬಾಮ ಇಲ್ಲಿ. ಅಮೃತ, ಇವತ್ತಿಂದ ನೀನು ಮನೇಲಿರೋದು ಬೇಡ.